ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಡಿಲೀಷಿಯಸ್ ಆಗಿರುವಂಥ ಚಾಕ್ಲೇಟ್ ಬ್ರೌನಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ಹಾರ್ಡ್ಲಿ 5 ಮಿನಿಟ್ಸ್ ಒಳಗಡೆ ಮೈಕ್ರೋವೇವ್ ಇದ್ದರೆ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ಟೇಸ್ಟು ಸೂಪರಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ರೆಸಿಪಿನ. ಈಗ ನೋಡಿ, ನಾನೊಂದು ಅರ್ಧ ಕಪ್ ಆಗುವಷ್ಟು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಅದೇ ರೀತಿ ಅರ್ಧ ಕಪ್ ಆಗುವಷ್ಟು ಬೆಣ್ಣೆ ತೊಗೊಂಡಿದ್ದೀನಿ, ಅಂದರೆ ಬಟರು. ಇದು ಹೋಮ್ ಮೇಡು. ನೀವು ಬೇಕಾದರೆ ಇದ್ರಲ್ಲಿ ಮಾರ್ಕೆಟ್ ಇದ್ದು ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾನು ಮೈಕ್ರೋವೇವಲ್ಲಿ ಒಂದು 5 ಸೆಕೆಂಡ್ಸ್ ಬಿಸಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಏನಾಗಿದೆ, ಮೆಲ್ಟ್ ಆಗಿದೆ. ಇನ್ ಕೇಸ್ ಮೈಕ್ರೋವೇವ್ ಇಲ್ಲ ಅಂದರೆ ಒಂದು ಸ್ವಲ್ಪ ಅಡಿಗೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡು ನೀವು ಮೆಲ್ಟ್ ಮಾಡ್ಕೊಳ್ಬೋದು. ಸೊ ಈ ಥರ ಮೆಲ್ಟ್ ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಯಾವ ಕಪ್ಪಲ್ಲಿ ನೀವು ಇದು ತೊಗೊಂಡಿರ್ತೀರಲ್ವ, ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿ ಅಥವಾ ಪೌಡರ್ ಶುಗರ್ ಅಥವಾ ಐಸಿಂಗ್ ಶುಗರ್ ಅಂತಾರಲ್ಲ, ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಏನಾದರೂ ಮೆಷರಿಂಗ್ ಜಾರ್ ಇಲ್ಲ ಅಂದರೆ ಯಾವುದಾದ್ರೂ ಬೌಲ್ ಅಥವಾ ಗ್ಲಾಸನ್ನು ತೊಗೊಂಡು ಅದೇ ಸೇಮ್ ಅಳತೆನ ನೀವು ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದೇ ಥರ ನೋಡಿ, ಚೆನ್ನಾಗಿ ಸಕ್ಕರೆ ಎಲ್ಲ ಇದಾಗೋ ತನಕ, ಮಿಕ್ಸ್ ಆಗೋ ತನಕ ಒಂದೆರಡು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಇದು ನೀವು ನೋಡಿ, ಈಗ ಇದಕ್ಕೆ ಯಾವುದ್ರಲ್ಲಿ ಇದು ತೊಗೊಂಡಿದ್ರಲ್ಲ ಅದೇ ಅಳತೆಯಲ್ಲಿ ಮತ್ತೆ ಅರ್ಧ ಕಪ್ ಆಗುವಷ್ಟು ಹಾಲು, ಮಿಲ್ಕ್ ಇದೆಯಲ್ಲ ಇಲ್ಲಿ ರೂಮ್ ಟೆಂಪರೇಚರಲ್ಲಿದೆ, ಬಿಸಿ ಇಲ್ಲ ಮತ್ತು ತಣ್ಣಗೂ ಇಲ್ಲ. ಫ್ರಿಜ್ಜಲ್ಲಿ ಇಟ್ಟಿದ್ದು ಕೋಲ್ಡ್ ಹಾಲು ಯೂಸ್ ಮಾಡಬೇಡಿ, ರೂಮ್ ಟೆಂಪರೇಚರಲ್ಲಿದ್ದರೆ ಒಳ್ಳೆಯದು. ಸೊ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸಡನ್ನಾಗಿ ಮಕ್ಕಳೇನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಗಲಾಟೆ ಮಾಡ್ತಾಯಿದ್ರೆ ಇದನ್ನು ಈಸಿಯಾಗಿ ನೀವು ಮಾಡ್ಕೊಡ್ಬೋದು. ಈಗ 1 ಕಪ್ ಆಗುವಷ್ಟು ಮೈದಾ, ಇದೆಲ್ಲ ಅರ್ಧ ಕಪ್ ತೊಗೊಂಡಿದ್ವಿ. ಮೈದಾ ಮಾತ್ರ ಇಲ್ಲಿ 1 ಕಪ್ ಆಗುವಷ್ಟು ಹಾಕ್ತಾಯಿದ್ದೀವಿ. ನೀವೇನಾದರೂ ಚಾಕ್ಲೇಟ್ ಲವರ್ ಆಗಿದೆ ಅಥವಾ ಬ್ರೌನಿ ಲವರ್ ಆಗಿದ್ದರೆ ಇದನ್ನು ಖಂಡಿತ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಅದರಲ್ಲೂ ಐಟಮ್ಸ್ ಎಲ್ಲ ಇದರಲ್ಲಿ ರೇಷೋದಲ್ಲಿ ಅಥವಾ ಪ್ರಪೋರ್ಷನಲ್ಸಲ್ಲಿ ಯೂಸ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡಿ, ಒಂದು 3 ಟೇಬಲ್ ಸ್ಪೂನ್, ದೊಡ್ಡ ಟೇಬಲ್ ಸ್ಪೂನಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಕೊಕೋ ಪೌಡ್ರ್ ಹಾಕ್ತಾಯಿದ್ದೀನಿ. ಚಾಕ್ಲೇಟ್ ಸ್ವಲ್ಪ ಇಷ್ಟ ಇರೋರು ಇನ್ನೊಂದು ಸ್ಪೂನ್ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಮಿಕ್ಸ್ ಮಾಡ್ಕೊಳ್ಬೇಕು, ಏನು ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಮಾಡ್ತಾಯಿದ್ರು ಈ ಕನ್ಸಿಸ್ಟೆನ್ಸಿಲಿ ನೀವು ಇದರಲ್ಲಿ ರೇಷಿಯೋಸಲ್ಲಿ ನೀವು ಮಾಡಿದರೆ ಐಟಮ್ಸ್ ಎಲ್ಲ ತೊಗೊಂಡು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಕೆಲವು ಸತಿ ಏನಾಗುತ್ತೆ, ನಮಗೇನಾದರೂ ತಿನ್ನೋಣ ಅನ್ನೋ ಕ್ರೇವಿಂಗ್ ಆಗ್ತಾ ಇರುತ್ತಲ್ವ, ಆವಾಗನೂ ಸಡನ್ನಾಗಿ ಇದನ್ನೊಂದು 5 to 10 ಮಿನಿಟ್ಸಲ್ಲಿ ಮಾಡ್ಕೊಳ್ಬೋದು. ಹಾಗೆ ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ಎಲ್ಲ ವೆಯ್ಟ್ ಮಾಡಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ ಇದರಲ್ಲಿ. ಸೊ ಈ ಥರ ನೀಟಾಗಿ ಲಮ್ಸ್ ಏನು ಇಲ್ದಿದ್ದ ಹಾಗೆ ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಹಾಕಿದ ಮೇಲೆ ನೀಟಾಗಿ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ನೋಡಿ, ಮೈಕ್ರೋವೇವಲ್ಲಿದ್ದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಇದನ್ನು ಹಾಕ್ತಾಯಿದ್ದೀನಿ, ಬೇಕಿಂಗ್ ಪೌಡರ್. ಹಾಕಿದ್ಮೇಲೆ ಇದನ್ನು ಸಹ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಒಂದೇ ಡೈರೆಕ್ಷನಲ್ಲಿ ಮಾಡಿದರೆ ಒಳ್ಳೆಯದು. ಮತ್ತೊಂದು ಏನಂದರೆ ಓವರ್ ಮಿಕ್ಸಿಂಗು ಮಾಡ್ತಾ ಕೂತ್ಕೊಳ್ಬೇಡಿ, ಸಾಕು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಯಾವ ಇದರಲ್ಲಿ ನೀವು ಸೆಟ್ ಮಾಡಬೇಕಂತಿದ್ರೆ ಬ್ರೌನಿನ, ಆ ಟಿನ್ನಿಗೆ ನಾನಿಲ್ಲಿ ಇದನ್ನು ಹಾಕಿಟ್ಟಿದ್ದೀನಿ, ಬಟರ್ ಪೇಪರು. ಸೊ ಅಥವಾ ಇಲ್ಲದ್ರೆ ಆಯಿಲ್ ಹಾಕಿ ನೀವು ಇದು ಮಾಡಿದರೂ ಆಗುತ್ತೆ, ಗ್ರೀಸ್ ಮಾಡಿಕೊಂಡು. ಈಗ ನೀವು ಮೈಕ್ರೋವೇವ್ ಇದ್ದರೆ ಮೈಕ್ರೋವೇವಲ್ಲಿ ರೆಗ್ಯುಲರ್ ಹೀಟಿಂಗ್ ಮೋಡಲ್ಲಿ ಒಂದು 4 ಮಿನಿಟ್ಸ್, ಹಾರ್ಡ್ಲಿ 4 ಮಿನಿಟ್ಸ್ ಸಾಕಾಗುತ್ತೆ, ಅಷ್ಟರೊಳಗಡೆ ಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ಕಡಾಯಲ್ಲಿ ಮಾಡ್ತಾಯಿದ್ರಿ, ಕುಕ್ಕರಲ್ಲಿ ಮಾಡ್ತಿದ್ರಿ ಅಂದರೆ ಒಂದು 20 to 25 ಮಿನಿಟ್ಸು ಬೇಕ್ ಮಾಡಿಕೊಂಡ್ರೆ ನಿಮ್ಮ ಬ್ರೌನಿ ರೆಡಿಯಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸಿಂಪಲ್ಲಾಗಿ ಮಾಡಿಕೊಂಡು ಆರಾಮಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ಇದಕ್ಕೀಗ ನಾನು ಕೊನೆಯದಾಗಿ ಸ್ವಲ್ಪ ಡೆಕೋರೇಷನಿಗೋಸ್ಕರ ಈ ಥರ ನೋಡಿ, ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಇದಕ್ಕೆ ಮೇಲಿಂದ ನಾವು ಒಂದು ಸ್ವಲ್ಪ ಚೋಕೋ ಚಿಪ್ಸ್ ಇದ್ದರೆ ನೀವು, ಅಥವಾ ನಿಮಗೇನಾದ್ರು ಡೆಕೋರೇಟಿಗೆ ಏನು ಬೇಕು ಡೆಕೋರೇಷನ್ ಮಾಡ್ಕೊಳಕ್ಕೆ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಚೋಕೋ ಚಿಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಬೇಕಾದರೂ ನಿಮ್ಮ ಇಷ್ಟ ಹಾಕ್ಕೊಳ್ಬೋದು, ಬಟ್ ಮಕ್ಕಳಿಗೆಲ್ಲ ಈ ಥರ ಚೋಕೋ ಚಿಪ್ಸ್ ಹಾಕಿದರೆ ಇಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಹಾಕಿ ನಾನು ಮೈಕ್ರೋವೇವಲ್ಲಿ ಒಂದು 4 ಮಿನಿಟ್ಸ್ ಬೇಕ್ ಮಾಡ್ಕೊಳ್ತಿದ್ದೀನಿ. ಇದು ನಾರ್ಮಲ್ ಹೀಟ್, ಇದರಲ್ಲಿ ರೆಗ್ಯುಲರಾಗಿ ಹೀಟ್ ಮೋಡಲ್ಲಿ ನಾನು ಏನು ಮಾಡ್ಕೊಳ್ತೀನಿ, 4 ಮಿನಿಟ್ಸ್ ಇದನ್ನು ಬೇಕ್ ಮಾಡಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ, ಕರೆಕ್ಟ್ 4 ಮಿನಿಟ್ಸ್ ಮಾಡಿದ್ದು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ಬೇಕಾಗಿದೆ. ಕುಕ್ಕರಲ್ಲಾದರೆ ಒಂದು 20 to 25 ಮಿನಿಟ್ಸ್ ಮಾಡ್ಕೊಳ್ಳಿ ನೀವು, ಸರಿಯಾಗಿ ಬರುತ್ತೆ ಇದು. ಈ ಥರ ಆದಮೇಲೆ ಸ್ವಲ್ಪ ಕೂಲ್ ಆಗಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಯಾವುದೇ ಕ್ರ್ಯಾಕ್ ಎಲ್ಲ ಏನೂ ಇಲ್ಲ, ಪರ್ಫೆಕ್ಟಾಗಿರುತ್ತೆ. ಅರ್ಧ ಗ್ಲಾಸಿಗೆ 1 ಗ್ಲಾಸ್, ಇದೇ ಮೆಷರ್ಮೆಂಟನ್ನು ನೀವು ಯೂಸ್ ಮಾಡ್ಕೊಂಡು ಮಾಡಿದರೆ ಯಾವುದೇ ಇದಿಲ್ಲದೆ ಕರೆಕ್ಟಾಗಿ ಬರುತ್ತೆ. ಈಗ ಕೂಲ್ ಆಗಲಿ ಅದು. ನೋಡಿ ಸ್ವಲ್ಪ ಕಂಪ್ಲೀಟ್ ಕೂಲ್ ಆಗಿದೆ. ಈಗ ಇದನ್ನು ನಾವು ಕಟ್ ಮಾಡಿಕೊಂಡು ಸರ್ವ್ ಮಾಡೋಣ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು, ಈಸಿಯಾಗಿ. ಇದರಲ್ಲಿ ಮತ್ತು ನಾವು ತುಂಬ ಶುಗರ್ ಏನು ಹಾಕಿರಲ್ಲ, ಲೈಟಾಗಿ ಸ್ವೀಟಾಗಿರುತ್ತೆ, ಚೆನ್ನಾಗೂ ಇರುತ್ತೆ ಟೇಸ್ಟು. ಹಾಗೆಯೇ ಇದು ನೀವು ಯಾವಾಗಾದ್ರು ಟೀ ಟೈಮಿಗೆ ಅಥವಾ ಸ್ನ್ಯಾಕ್ಸ್ ಏನಾದ್ರು ತಿನ್ಬೇಕು ಅನಿಸ್ದಾಗ ಈಸಿಯಾಗಿ ಮಾಡ್ಕೊಳ್ಬೋದು. ನೀವೇನಾದರೂ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಅದರಲ್ಲೂ ನೀವು ಬ್ರೌನಿ ಲವರ್ ಆಗಿದ್ದರೆ ಖಂಡಿತ ಟ್ರೈ ಮಾಡಿ, ಈಸಿಯಾಗಿ ಬರುತ್ತೆ. ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅನ್ನೋದನ್ನು. ನೋಡಿ ಇಲ್ಲಿ ಈ ಥರ ನಾವು ಬೇಕಾ ಶೇಪಲ್ಲಿ ತಗೊಂಡ್ರೆ ನೋಡಿ ಎಷ್ಟು ಸಾಫ್ಟಾಗಿದೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದ್ವು ಅಂತಲ್ವ. ಹಾಗೆಯೇ ನೋಡಿ ಇಲ್ಲಿ ಟೆಕ್ಸ್ಚರ್ ನೋಡಿ, ಹಾಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಒಳಗಡೆ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ.
ನಮ್ಮಲ್ಲಿ ಮಾಡಿದಾಗ ಮಕ್ಕಳಿಗೆಲ್ಲ ಇದು ಇಷ್ಟ ಆಗುತ್ತೆ, ತುಂಬಾ ಖುಷಿಪಟ್ಟು ತಿಂತಾರೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಸೇವ್ ಮಾಡಿಕೊಂಡು ರೆಸಿಪಿನ ಟ್ರೈ ಮಾಡೋದನ್ನು ಮರಿಬೇಡಿ. ಇಷ್ಟು ಟ್ರೈ ಮಾಡಿದರೆ ಹೇಗೆ ಬಂತು, ಚೆನ್ನಾಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇದನ್ನು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.